ಧರ್ಮಸ್ಥಳದ ದಟ್ಟ ಕಾಡಿನಲ್ಲಿ ಅನಾಮಿಕ ವ್ಯಕ್ತಿ ತೋರಿಸಿದಂತ ಜಾಗದಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಲಾಗಿದೆ. ಸ್ಥಳೀಯ ಕೂಲಿ ಕಾರ್ಮಿಕರು ಗುಂಡಿ ಅಗಿತಾ ಇದ್ದಾರೆ. ಅನಾಮಿಕ ತೋರಿಸಂತ ಜಾಗ ನಂಬರ್ 1 ಅಂತ ನಿನ್ನೆ SIT ಅಧಿಕಾರಿಗಳು ಏನ್ ಮಾರ್ಕ್ ಮಾಡಿದ್ರು. 6 ಅಡಿ ಅಗಲ 6 ಅಡಿ ಉದ್ದದ ಗುಂಡಿ ಅಗಿತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಸಹಜವಾಗಿ ಒಂದು ಕುತೂಹಲ ಇದೆ. ಆತ 10 ವರ್ಷದ ಹಿಂದೆ ಅಲ್ಲಿ ನಾನು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿದ್ದು. ಎಕ್ಸಾಕ್ಟ್ ಆಗಿ ಅದೇ ಪ್ಲೇಸ್ ಅಲ್ಲಿ ಈಗ ಒಂದು ವ್ಯಕ್ತಿಯನ್ನ ಹುಳೋದಕ್ಕೆ 4/6 ಜಾಗ ಬೇಕು. ಎಕ್ಸಾಕ್ಟ್ ಆಗಿ ಅದೇ ಜಾಗವನ್ನ ಆತ ಗುರುತಿಸಿರಬಹುದಾ? ಅಧಿಕಾರಿಗಳು ಯಾವ ತರ ಪ್ಲಾನ್ ಮಾಡಿ ಕೂಲಿ ಕಾರ್ಮಿಕರ ಹತ್ರ ಇವಾಗ ಗುಂಡಿಯನ್ನ ಅಗಿಸ್ತಾ ಇದ್ದಾರೆ ಅಂತೆಲ್ಲ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ. ಅದೆಲ್ಲ ಪ್ಲಾನ್ ಮಾಡಿಕೊಂಡೇ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. ಉತ್ಖನನ ಆರಂಭವಾಗ್ತಾ ಇದ್ದಂಗೆ ಮಳೆ ಕೂಡ ಅಲ್ಲಿ ಆರಂಭ ಆಗಿದೆ. ಮಳೆಯಲ್ಲೇ ಗುಂಡಿಯನ್ನ ಸಿಬ್ಬಂದಿ ಅಗಿತಾ ಇದ್ದಾರೆ. ಛತ್ರಿ ಹಿಡ್ಕೊಂಡಿದ್ದಾರೆ ಅಧಿಕಾರಿಗಳು. ಸೀಮಿತ ಅಧಿಕಾರಿಗಳು ಅಂದ್ರೆ ಕೆಲವು ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. SIT, ಸೋಕೋ, FSL ಅಧಿಕಾರಿಗಳಲ್ಲಿದ್ದಾರೆ. 12 ಜನ ಕೂಲಿ ಕಾರ್ಮಿಕರು ಹಾರೆ ಪಿಕಾಸಿಗಳ ಜೊತೆ ಬಂದಿದ್ದಾರೆ. ಕವರ್ನು ತಂದಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದ್ದಂಗೆ ಸಾರ್ವಜನಿಕ ವಲಯದಲ್ಲೂ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಇವಾಗ ಎಷ್ಟಡಿ ಆಳ ಗುಂಡಿ ತೆಗೆದಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಮಳೆ ಕೂಡ ಬರ್ತಾ ಇದೆ. ಏನಾದ್ರೂ ಅಡ್ಡಿ ಆಗ್ತಾ ಇದೆಯಾ? ಎಸ್ ಶಮಿತಾ ಶೆಟ್ಟಿ, ಖಂಡಿತವಾಗಿಯೂ ಕೂಡ ಈಗ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಇರುವ ಏನು ನೆನ್ನೆ ಒಂದು ನಂಬರ್ 1 ಅಂತ ಏನು ಪಾಯಿಂಟ್ ಅನ್ನು ಮಾಡಿದ್ರು, ಅಂದ್ರೆ ಮಾರ್ಕ್ ಮಾಡಲಾಗಿತ್ತು. ಆ ಸ್ಥಳದಲ್ಲಿ 12 ಮಂದಿಯ ಕೂಲಿ ಕಾರ್ಮಿಕರಿಂದ ಈಗ ಉತ್ಖನನ ಕಾರ್ಯ ಮಾಡಲಾಗ್ತಾ ಇರುವಂತದ್ದು. ಜೊತೆಗೆ ಯಾಕಂದ್ರೆ ಈಗ ಆ ಒಂದು ಅಂದಾಜಿನ ಮೂಲಕವಾಗಿ ಒಂದು ಮಾರ್ಕ್ ಮಾಡಿರುವಂತದ್ದು ಇದೇ ಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿತ್ತು ಅಂತೇಳಿ ಹೀಗಾಗಿ ಹೆಚ್ಚುವರಿಯಾಗಿ ಅಗೆಯಲಾಗ್ತಾ ಇದೆ. ಸದ್ಯ ನೀವು ನೋಡಬಹುದು, ಈಗ ನದಿಯ ಸ್ನಾನಘಟ್ಟ ಏನಿದೆ, ಸ್ನಾನಘಟ್ಟದ ದಡದಲ್ಲೇ ಇರುವಂತದ್ದು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಖಾಲಿ ಸ್ಥಳ, ಪೊದೆ ಏನ್ ಜಾಗ ಕಾಣಿಸ್ತಾ ಇದೆ, ಆ ಸ್ಥಳದಲ್ಲಿ ಈಗ ಮಳೆಯ ಒಂದು ಅಡ್ಡಿ ಆಗ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಛತ್ರಿಗಳನ್ನ ಹಿಡಿದುಕೊಂಡು ಈಗ ಏನು ಆರೆ ಮತ್ತೆ ಪಿಕಾಶಿ ಮೂಲಕವಾಗಿ ಅಗೆಯುವಂತ ಕೆಲಸ ಮಾಡಲಾಗ್ತಾ ಇದೆ. ಏನೋ ಒಂದು ಮಾರ್ಕ್ ಮಾಡಲಾಗಿತ್ತು, ಇದೇ ಸ್ಥಳದಲ್ಲಿ ಹೂತಿದ್ದೆ ಅಂತೇಳಿ ಈ ಜಾಗದಲ್ಲಿ, ಅಂದ್ರೆ ಏನು ಪಾಯಿಂಟ್ 1 ಅಂತೇಳಿ ನಿನ್ನೆ ಮಾಡಲಾಗಿತ್ತು, ಆ ಒಂದು ಮಾರ್ಕ್ ಮಾಡಲಾಗಿತ್ತು, ಆ ಜಾಗದಲ್ಲಿ ಇದೇ ಸ್ಥಳದಲ್ಲಿ ಅಂತೇಳಿ ಪ್ರಮುಖವಾಗಿ ಅಧಿಕೃತವಾಗಿ ಹೇಳಿರುವಂತಹ ಒಂದು ಜಾಗ ಆಗಿರುವಂತದ್ದು. ಹೀಗಾಗಿ ಆ ಸ್ಥಳದಲ್ಲ 6 ಪಾಯಿಂಟ್ ಅಂದ್ರೆ 6 ಅಡಿ ಅಗಲ 6 ಅಡಿ ಉದ್ದದ ಅಗೆಯಲಾಗ್ತಾ ಇದೆ. ಈಗಾಗಲೇ ಸುಮಾರು 2 ಅಡಿ 2-3 ಅಡಿ ಅಗಲ ಒಂದಷ್ಟು ಜಾಗವನ್ನ ಅಗೆಯಲಾಗಿರುವಂತದ್ದು. ಯಾಕಂದ್ರೆ ಇದು ಗಟ್ಟಿಯ ಒಂದು ಜಾಗ ಅಲ್ಲ, ಮಣ್ಣು ಕೂಡ ಉಸಿರುವಂತದ್ದು ಮತ್ತೆ ನೀರು ನಿಂತಿರುವಂತಹ ಜಾಗ ಆಗಿತ್ತು. ಹೀಗಾಗಿ ಸುಲಭವಾಗಿ ಅಗಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಮಳೆ ಅಡ್ಡಿ ಆಗ್ತಾ ಇರುವಂತದ್ದು, ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಛತ್ರಿಗಳನ್ನ ಹಿಡ್ಕೊಂಡು ಅಲ್ಲಿ ಅಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಈಗಾಗಲೇ ಪ್ರಮುಖವಾಗಿ AC ಆಗಿರುವಂತಹ ವರ್ಗೀಸ್ ಅವರ ನೇತೃತ್ವದಲ್ಲಿ ಈ ಒಂದು ಮಹಜರು ಪ್ರಕ್ರಿಯೆ ಜೊತೆಯಲ್ಲಿ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ಆ ಒಂದು ಏನು FSL ಅಧಿಕಾರಿಗಳಾಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಮತ್ತೆ KMFCಯ ವೈದ್ಯರು ಕೂಡ ಅಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಲ್ಲಿ ಒಂದು ಕಳೆ ಬರಹ ಒಂದು ಆತ ಸಿಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕಳೆ ಬರಹ, ಅದು ಬುರುಡೆ ಆಗಿರ್ಬೋದು, ಉತ್ತರ ಕಾಲು ಕೈಗಳಾಗಿರ್ಬೋದು, ಇನ್ನಿತರ ಏನೇ ಒಂದು ವಸ್ತು ಅಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಅದನ್ನ ಸಂಗ್ರಹ ಮಾಡಬೇಕಾಗುತ್ತೆ. ಅದನ್ನ ಕೂಡಲೇ ಅದನ್ನ FSLಗೆ ಕಳಿಸಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಮಹಜರು ಪ್ರಕ್ರಿಯೆಯ ಸಂದರ್ಭದಲ್ಲಿ ಅಗೆಯುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಈಗ ಪ್ರತಿಯೊಂದು ಹಂತದಲ್ಲೂ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಜೊತೆಯಲ್ಲಿ ನದಿಯ ತಡದಲ್ಲಿ ನೀವು ನೋಡಬಹುದು, ನದಿಯ ತಡದಲ್ಲಿ ಈಗಾಗಲೇ ಸಿಬ್ಬಂದಿಗೆ ಅಧಿಕಾರಿ ವರ್ಗದವರು ಕೂಡ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಂತಹ ವ್ಯಕ್ತಿ ಏನಿದ್ದಾನೆ ಆತನ ಸಮ್ಮುಖದಲ್ಲೇ ಅಗೆಯಲಾಗ್ತಾ ಇದೆ. ಹೀಗಾಗಿ ಆತ ಹೇಳಿದ ರೀತಿಯಲ್ಲೇ ಅಗೆಯಲಾಗ್ತಾ ಇರುವಂತದ್ದು. ಒಂದು ಮಳೆ ಅಡ್ಡಿ ಆಗ್ತಾ ಇದ್ರು ಸಹ ಮಳೆಯ ನಡುವೆ ಈ ಒಂದು ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ. ಒಂದು ಇವತ್ತು ಬೆಳಗ್ಗೆನೇ ಕಂದಾಯ ಅಧಿಕಾರಿಗಳಾಗಿರ್ಬೋದು ಮತ್ತೆ AC ಅವರಿಗೆ ಬೇಗ ಬರೋಕೆ SIT ಅಧಿಕಾರಿಗಳು ಹೇಳಿದ್ರು ಸಹ ಇವರು ತಡವಾಗಿ ಬಂದಿರುವಂತದ್ದು. ಹೀಗಾಗಿ ಮಧ್ಯಾಹ್ನದ ವೇಳೆ ಆಯ್ತು ಇವರನ್ನು ಮಾಡೋಕೆ. ಬಹುತೇಕವಾಗಿ ಇವತ್ತು ಉತ್ಖನನ ಕಾರ್ಯ ಮಾಡಲಾಗುತ್ತೆ. ಏನು ಈಗಾಗಲೇ 13 ಸ್ಥಳಗಳ ಜಾಗಗಳನ್ನ ಏನು ಒಂದು ಮಾರ್ಕ್ ಮಾಡಲಾಗಿದೆ, ಅದರಲ್ಲಿ 1-2 ಜಾಗಗಳನ್ನ ಅಗೆಯೋಕೆ ಇವತ್ತು ಅಷ್ಟೇ ಅವಕಾಶ ಸಿಗುತ್ತೆ. ಯಾಕಂದ್ರೆ ಇವತ್ತು ಮಳೆಯ ನಡುವೆ ಸುಮಾರು 6 ಅಡಿ ಅಂದ್ರೆ ಯಾಕಂದ್ರೆ ಸುಮಾರು 10-15 ವರ್ಷಗಳ ಆಗಿರುವಂತದ್ದು.
ಹೀಗಾಗಿ ಇಂತಿಷ್ಟೇ ಜಾಗದಲ್ಲಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ, ಹೆಚ್ಚುವರಿಯಾಗಿ ಕೂಡ ಅಗೆಯಬೇಕಾಗುತ್ತೆ, ಸಮಯ ಆ ಒಂದು ಅವಕಾಶ ಕೂಡ ಜಾಸ್ತಿ ಬೇಕಾಗುತ್ತೆ. ಮತ್ತೆ ಒಂದು ತನಿಖಾ ಒಂದು ಪ್ರಕ್ರಿಯೆ ಹಂತದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಪ್ರತಿಯೊಂದು ಕೂಡ ಅದರಲ್ಲಿ FSL ಟೀಮ್ ಆಗಿರ್ಬೋದು, ಸೋಕೋ ಟೀಮ್ ಎಲ್ಲ ಕೂಡ ಬರ್ಕೊಳ್ಬೇಕು. ಹೀಗಾಗಿ ಒಂದು ಸಮಯಾವಕಾಶ ಒಂದೆರಡು ಜಾಗದಲ್ಲಿ ಅಗೆಯಕ್ಕಷ್ಟೇ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಈಗ ಒಂದು SP ಅವರ ನೇತೃತ್ವದಲ್ಲಿ, ಜಿತೇಂದ್ರ ಅವರ ನೇತೃತ್ವದಲ್ಲಿ ಈಗ ಆ ಒಂದು ತನಿಖಾ ಪ್ರಕ್ರಿಯೆ ಆಗಿರ್ಬೋದು, ಮಹಜರು ಪ್ರಕ್ರಿಯೆ ಜೊತೆಯಲ್ಲಿ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ. ಈಗ 3 ಅಡಿಗೂ ಹೆಚ್ಚು ಒಂದು ಜಾಗವನ್ನ ಈಗ ಅಗ್ದಿರುವಂತ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ ನಮ್ಮ ವಿಜುವಲೈಸ್ ಅಲ್ಲಿ ನೋಡಬಹುದು, ಒಂದು ಪೊದೆಯ ಪ್ರಾರಂಭ ಜಾಗ ಏನು ಕಾಣಿಸ್ತಾ ಇದೆ, ಆ ಒಂದು ಸ್ಥಳದಲ್ಲಿ ಸುತ್ತಲೂ ಕೂಡ ಒಂದು ಪರದೆ ರೀತಿಯಲ್ಲಿ ಕಟ್ಕೊಂಡು ಈಗ ಅಲ್ಲಿ ಒಂದು ಉತ್ಖನನ ಕಾರ್ಯ ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಈಗ ಇವತ್ತು ಅಂದ್ರೆ ಅನಾಮಿಕ ದೂರದಾರ ವ್ಯಕ್ತಿಯ ಏನು ನಿನ್ನೆ ಕೊಟ್ಟಂತ ಅಂದ್ರೆ ಸಾಕಷ್ಟು ಬಾರಿ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವಂತದ್ದು, ಎಷ್ಟೋ ವರ್ಷಗಳ ಹಿಂದೆ ಆಗಿರುವಂತದ್ದು, ಅವರಿಗೆ ಅದು ನೆನಪಿನ ಶಕ್ತಿ ಇರುತ್ತಾ, ಈಗ ಅಲ್ಲಿ ಆಗಿರುವಂತಹ ಜಾಗಗಳೆಲ್ಲ ಕೂಡ ಬದಲಾವಣೆ ಆಗಿರುತ್ತೆ. ಹೀಗಾಗಿ ಅವರು ಕಂದಾಯ ಅಧಿಕಾರಿಗಳ ಸಹಾಯವನ್ನ ಪಡ್ಕೊಂಡು ಅಂದಿನ ಗ್ರಾಮ ಠಾಣೆಯ ಸರ್ವೆ ಆಗಿರಬಹುದು, ಆ ಜಾಗದ ಸರ್ವೆಯಲ್ಲಿ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಈ ಕಡೆ ಕಂದಾಯ ಅಧಿಕಾರಿಗಳ ಒಂದು ಜಾಗದ ಅವರ ಒಂದು ಸಹಾಯದ ಮೂಲಕವಾಗಿ ಈಗ ಈ ಒಂದು ಪ್ರಕ್ರಿಯೆಗಳೆಲ್ಲ ಮಾಡ್ಲಾಗ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವಿಚಾರವಾಗಿ ಸಮಸ್ಯೆ ಆಗಬಾರ್ದು ಅಂತೇಳಿ SIT ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನು ಸೂಚನೆಯನ್ನ ಕೊಟ್ಟಿದ್ದಾರೆ, ಪ್ರತಿಯೊಂದು ಹಂತದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳ ಮೂಲಕವಾಗಿ ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತೆ ಸೈಂಟಿಫಿಕ್ ಒಂದು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಈಗ SIT ಟೀಮ್ ಮುಂದಾಗಿದೆ. ಅದೇ ರೀತಿಯಾಗಿ ಸಾಕ್ಷ್ಯಗಳ ಒಂದು ಸಂಗ್ರಹ ಕೂಡ ಮಾಡಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಒಂದು ಆ ನದಿಯ ತಟದಲ್ಲಿ ಇರುವಂತಹ ಒಂದು 1 ಅಂತೇಳಿ ಏನ್ ಮಾರ್ಕ್ ಮಾಡಲಾಗಿತ್ತು, ಆ ಮಾರ್ಕ್ ಮಾಡಿರುವಂತ ಜಾಗದಲ್ಲಿ ಈಗ ಉತ್ಖನನ ಪ್ರಕ್ರಿಯೆಗಳನ್ನ ಈಗ ಮಾಡ್ತಾ ಇರುವಂತದ್ದು. ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕಳೆದ ನಿನ್ನೆಯಿಂದಲೇ ಏನ್ ಮಾರ್ಕ್ ಮಾಡಿರುವಂತಹ ಜಾಗಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳದಲ್ಲಿ ಒಂದೊಂದು ಕಡೆ ಮಾರ್ಕ್ ಮಾಡಿರುವಂತಹ ಜಾಗದಲ್ಲೂ ಕೂಡ ಈಗ ಪ್ರಮುಖವಾಗಿ ಈಗ ಒಂದು ಟೀಮ್ ಪರಿಶೀಲನೆ ಮಾಡ್ತಾ ಇದೆ, ಮತ್ತೊಂದು ಟೀಮ್ ಮಾರ್ಕ್ ಮಾಡಿರುವಂತಹ ಸ್ಥಳದಲ್ಲಿ ಪರಿಶೀಲನೆ ಕೂಡ ಈಗ ಮಾಡ್ತಾ ಇರುವಂತದ್ದು. ಸದ್ಯ ಇನ್ನೂ ಕೂಡ ಈಗ ಮಳೆಯ ನಡುವೆ ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ ಶರ್ಮಿತಾ. ಈಗ ಇನ್ನು ಕೆಲವು ಹೊತ್ತಲ್ಲಿ ಅಲ್ಲಿ ಕಡೆ ಬರಹ ಇದೆಯಾ ಇಲ್ವಾ, ಶವ ಇತ್ತಾ ಇಲ್ಲ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇನ್ನು ಈಗಾಗಲೇ ಯಾಕಂದ್ರೆ 6 ಅಡಿ ಅಂತೇಳಿ ಅವರು ಒಂದು ಐಡೆಂಟಿಫೈ ಮಾಡಲಾಗಿರುವಂತದ್ದು. ಒಂದು 2 ಅಡಿಗಳು ಹೆಚ್ಚುವರಿಯಾಗಿ ಅಗೆಯಬಹುದು, ಮತ್ತೆ ಅಡ್ಡಗಲಾಗಿರ್ಬೋದು, ಉದ್ದ ಅಗೆಯಬಹುದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಅಗದ್ರೂ ಸಹ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತಾ ಶರ್ಮಿತಾ ಶೆಟ್ಟಿ. ಕುತೂಹಲ ಇರೋದು ಸಾರ್ವಜನಿಕ ವಲಯದಲ್ಲೂ. ಗಂಗಾಧರ್, ನೀವು ಹೇಳ್ದಂಗೆ 10-15 ವರ್ಷದ ಹಿಂದೆ ಅಲ್ಲಿ ಹೂತಿಟ್ಟಿದ್ದೀನಿ ಶವ ಅಂತ ಆತ ಹೇಳ್ತಾ ಇದ್ದಾನೆ ಪರ್ಟಿಕ್ಯುಲರ್ ಆಗಿ. ಇಂತಿಷ್ಟೇ ನಿರ್ದಿಷ್ಟ ಜಾಗದಲ್ಲಿ ಹೂತಿಟ್ಟಿರೋದು ಆತನಿಗೆ ನೆನಪಿದೆಯಾ ಅಂತ ನೀವು ಪ್ರಸ್ತಾಪ ಮಾಡ್ದಂಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗಳಾಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಗಳಾಗ್ತಾ ಇದೆ. ಒಬ್ಬ ಮನುಷ್ಯನನ್ನ ಹೂಳೋದಕ್ಕೆ 4/6 ಜಾಗ ಬೇಕು. ಆತ ಕರೆಕ್ಟ್ ಆಗಿ ಅದೇ ಎಕ್ಸಾಕ್ಟ್ ಜಾಗವನ್ನ ತೋರಿಸಿದ್ದಾನ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಒಂದ್ ವೇಳೆ ಈಗ ಅಧಿಕಾರಿಗಳು ಮಾರ್ಕ್ ಮಾಡ್ದಂಗೆ ಆತ ತೋರಿಸಿದಂತ ಮೊದಲನೇ ನಂಬರ್ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತಂದ್ರೆ ಮೂವ್ ಆಗ್ತಾರ 2ನೇ ನಂಬರ್ಗೆ ಅಧಿಕಾರಿಗಳು ಇವತ್ತು? ಎಸ್, ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ. ಯಾಕಂದ್ರೆ ಈಗ 1ನೇ ನಂಬರ್ ಏನು ಪಾಯಿಂಟ್ ಔಟ್ ಮಾಡಿದ್ದಾರೆ, ಆ ಪಾಯಿಂಟ್ ಅಲ್ಲಿ 6 ಅಡಿಗೂ ಹೆಚ್ಚು ಆ ಒಂದು ಜಾಗವನ್ನ ಆಗಿದ್ದಾರೆ. ಆಗಿದ್ದ ನಂತರ ಮತ್ತೆ ಇನ್ನೂ ಕೂಡ ಆಗಿರಿ. ಯಾಕಂತಂದ್ರೆ ಮಣ್ಣಿನ ಅಂದ್ರೆ ಅರಣ್ಯ ಪ್ರದೇಶದ ತಗ್ಗು ಪ್ರದೇಶದಲ್ಲಿ ಆ ಒಂದು ಜಾಗ ಇರುವಂತದ್ದು. ಹೀಗಾಗಿ ಹೆಚ್ಚಾಗಿ ಮಣ್ಣು ಕೊಚ್ಕೊಂಡು ಬಂದು ಅದು ಜಾಗ ಸೇರಿರಬಹುದು ಅನ್ನೋ ಒಂದು ಅಂದಾಜಿನ ಮೂಲಕ ಇನ್ನಷ್ಟು ಆಳವನ್ನ ಆಗಿದ್ದಾರೆ, ಮತ್ತೆ ಅಡ್ಡಗಲದಲ್ಲಿ ಕೂಡ ಆಗಿದ್ದಾರೆ. ಒಂದು ವೇಳೆ ಏನಾದ್ರೂ ಯಾವುದೇ ವಸ್ತು ಆಗಿರ್ಬೋದು, ಕಳೆಬರಹ ಆಗಿರ್ಬೋದು, ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತ ಯಾವುದೇ ವಸ್ತುಗಳು ಅಲ್ಲಿ ಸಿಗದಿದ್ದ ಸಂದರ್ಭದಲ್ಲಿ ಅವರು ಅದನ್ನ ಯಾವುದೇ ಮುಕ್ತಾಯ ಮಾಡೋದಿಲ್ಲ, ಅದನ್ನ ಅಲ್ಲಿಗೆ ಒಂದು ಕ್ಲೋಸ್ ಮಾಡಿ 2ನೇ ಒಂದು ಮಾರ್ಕಿಂಗ್ ಏನ್ ಮಾಡಲಾಗಿದೆ ಆ ಜಾಗಕ್ಕೆ ಹೋಗಿ ಅಗಿತಾರೆ. ಇದೇ ರೀತಿಯಾಗಿ 2-3 ಒಂದು ಮಾರ್ಕಿಂಗ್ ಮಾಡುವಂತಹ ಸ್ಥಳದಲ್ಲಿ ಅವರು ಅಗಿಯುವಂತ ಕೆಲಸವನ್ನ ಮಾಡ್ತಾರೆ, ಉತ್ಖನನ ಮಾಡುವಂತ ಕೆಲಸದಲ್ಲಿ ಒಂದು ಮಾಡ್ತಾರೆ ಇವತ್ತು ಮಾಡುವಂತದ್ದು. ಒಂದು ವೇಳೆ ಏನಾದ್ರೂ 1, 2, 3 ಒಂದು ಮಾರ್ಕ್ ಮಾಡಿರುವಂತಹ ಸ್ಥಳದಲ್ಲಿ ಒಂದು ವೇಳೆ ಏನಾದ್ರೂ ಕಳೆ ಬರ ಒಂದು ವಸ್ತು ಏನಾದ್ರೂ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಅವರು ಐಡೆಂಟಿಫೈ ಮಾಡಿಕೊಂಡು ಅದನ್ನ ವಿಡಿಯೋ ವೈಸ್ ಅಲ್ಲಿ ಮಾಡಿಕೊಂಡು ಅದನ್ನ FSL ಗೆ ಕಳಿಸ್ತಾರೆ. ಅದೇ ರೀತಿಯಾಗಿ 13 ಸ್ಥಳಗಳನ್ನ ಇವರು ಐಡೆಂಟಿಫೈ ಮಾಡಿದರೆ ಆ ಸ್ಥಳಗಳಿಗೆ ಎಲ್ಲವನ್ನು ಕೂಡ ಕಳಿಸಲಾಗುತ್ತೆ. ಅಂದ್ರೆ ಎಲ್ಲವೂ ಕೂಡ ಅಲ್ಲಿ ಹೋಗಿ ಮಾರ್ಕ್ ಮಾಡಿರುವಂತಹ ಸ್ಥಳಗಳಲ್ಲಿ ಇದೇ ಒಂದು ಸಿಬ್ಬಂದಿಗಳನ್ನ ಬಳಸಿಕೊಂಡು ಅದನ್ನು ಉತ್ಖನನ ಮಾಡುವಂತ ಕೆಲಸ ಮಾಡ್ತಾರೆ. ಒಂದು ವೇಳೆ ರಸ್ತೆ ಬದಿಯಲ್ಲಿ ಹೆಚ್ಚು ಗಟ್ಟಿಯಾದಂತಹ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು 12 ಮಂದಿ ಇದ್ದಾರೆ, ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ JCB ಮೂಲಕವಾಗಿ ಬಳಸಿ ಅದನ್ನ ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಬಹುದು.